माता की भारत माता की ಏನೇ ಬರಲಿ ಶಾಂತಿ ಶಿಸ್ತು ಇಲ್ಲಿ ಶಾಂತತೆಯಲ್ಲಿ ಇರಬೇಕು. ಓಕೆ. ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಕುರಿತು ಕಾನೂನಿನ ಅರಿವು ನೆರವ ಕಾರ್ಯಕ್ರಮ. ಇಂದಿನ ಸಮಾರಂಭದ ಘನತೆಯುತ ಉದ್ಘಾಟನೆಯನ್ನ ಸಸಿಗೆ ನೀಡುವುದರ ಮೂಲಕ ನೆರವೇರಿಸಿರ್ತಕ್ಕಂಥ ಸಹಾಯಕ ಸರ್ಕಾರಿ ನಿರ್ದೇಶಕರಾಗಿರ್ತಕ್ಕಂಥ ಎಸ್ ಮಂಜುಳಾ ಮೇಡಮ್ ಅವರೇ, ಹಾಗೂ ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಶಾಲೆಯ ಉಪಪ್ರಾಂಶುಪಾಲರಾಗಿರ್ತಕ್ಕಂಥ ಗೋವಿಂದ್ ನಾಯ್ಕ ಸರ್ ಅವರೇ, ಹಾಗೂ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂಥ ಶ್ರೀಧರ್ ಶೆಟ್ಟಿ ಅವರೇ, ಹಾಗೂ ಘನವಕೀಲರಾಗಿರ್ತಕ್ಕಂಥ ಸಾಕಮ್ಮ ಅವರೇ, ಹಾಗೂ ಸಿಬ್ಬಂದಿ ವರ್ಗದವರೇ, ಹಾಗೂ ನನ್ನ ಮುದ್ದು ಮಕ್ಕಳೇ, ಇವತ್ತು 30ನೇ ತಾರೀಕು ಜುಲೈ 30. ಏನು ಸ್ಪೆಷಲ್ ಇವತ್ತು? ಮಾನವನ ಕಳ್ಳ ಸಾಗಾಣಿಕೆ, ಮಾನವ ಮತ್ತು ಮಕ್ಕಳ ಕಳ್ಳ ಸಾಗಾಣಿಕೆಯ ವಿರೋಧಿ ದಿನ. ಯಾಕೆ ಈ ಒಂದು ವಿರೋಧಿ ದಿನಾಚರಣೆಯನ್ನ ಆಚರಣೆ ಮಾಡ್ತಾರಪ್ಪ ಅಂದ್ರೆ, ಇದು ಕೂಡ ಈ ಸಮಾಜಕ್ಕೆ ಕಂಡಿರ್ತಕ್ಕಂಥ ಒಂದು ದೊಡ್ಡ ಸಾಮಾಜಿಕ ಪೀಳಿಗೆ. ಏನು ಮಕ್ಕಳು ಏನಿದ್ದಾರೆ, ನಮ್ಮ ಮೇಡಮ್ ಹೇಳಿದಂತೆ ಈಗಿನ ಮಕ್ಕಳೇ ಅಲ್ವಾ? ಮಕ್ಕಳಿದ್ರೆ ಈ ದೇಶ ಅಂತಕ್ಕಂಥದ್ದು. ಈ ಮಕ್ಕಳನ್ನೇ ನಾವೆಲ್ಲರೂ ಕೂಡ ಕಳ್ಳ ಸಾಗಾಣಿಕೆ ಮಾಡಿಬಿಟ್ರೆ ಈ ದೇಶದಲ್ಲಿ ಮಾನವ ಸಂಪನ್ಮೂಲ ಅಂತಕ್ಕಂಥದ್ದು ಇರಲ್ಲ. ಈ ದೇಶದ ಹಾನಿಗೆ ಇದೆಲ್ಲ ಕಾರಣವಾಗುತ್ತೆ ಅಂತ ಹೇಳಿ ಈ ಸಾಮಾಜಿಕ ಬೆಳಗನ್ನ ತೊಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ವಿರೋಧಿ ದಿನಾಚರಣೆಯನ್ನ ಜಾರಿಗೆ ತರಲಾಗುತ್ತೆ. ಈ ಒಂದು ಕೆಟ್ಟ ಸಾಮಾಜಿಕ ಪಿಡುಗು, ಕೆಟ್ಟ ಅನಿಷ್ಟ ಪದ್ಧತಿ ಏನಿದೆ, ಇದು ಮಕ್ಕಳ ಮತ್ತು ಮಾನವರ ವ್ಯಕ್ತಿಗಳ ಘನತೆ ಮತ್ತು ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳಬೇಕು. ಏನು ಅವರಿಗೆ ಫಂಡಮೆಂಟಲ್ ರೈಟ್ಸ್ ಇದಾವಲ್ಲ, ಆ ರೈಟ್ಸ್ ಇರಲ್ಲ, ಯಾವುದೇ ರೀತಿಯಾದ ಹಕ್ಕುಗಳಿರಲ್ಲ, ಎಲ್ಲವನ್ನೂ ಕೂಡ ಕಸಿದುಕೊಳ್ಳಬೇಕು. ಹಾಗಾಗಿ ಈ ಮಾನವ ಮತ್ತು ಮಕ್ಕಳ ಕಳ್ಳ ಸಾಗಾಣಿಕೆ ವಿರೋಧಿ ದಿನವನ್ನ ನಾವಿವತ್ತು ನಿಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ನೀವು ಕುಳಿತುಕೊಂಡಿರ್ತಕ್ಕಂಥ ಎಲ್ಲರೂ ಕೂಡ ನಿಮ್ಮ ಶಾಲೆಯನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಈ ಮಕ್ಕಳ ಕಳ್ಳ ಸಾಗಾಣಿಕೆ ವಿರುದ್ಧ ನೀವೆಲ್ಲರೂ ಕೂಡ ಧ್ವನಿ ಇರಬೇಕು. ಏನು ಬಲವಂತದಿಂದ, ಮೋಸದಿಂದ, ಒತ್ತಡದಿಂದ ಯಾವುದೇ ಒಬ್ಬ ವ್ಯಕ್ತಿಗಳನ್ನ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳನ್ನ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಅವ್ರನ್ನೇನಾದರೂ ಸಾಗಣೆ ಮಾಡಿದರೆ ಅದನ್ನ ನಾವು ಕಳ್ಳ ಸಾಗಾಣಿಕೆ ಅಂತ ಹೇಳ್ತಾ ಇದ್ದೀವಿ. ಮಾನವರನ್ನು ಕೂಡ ಕಳ್ಳ ಸಾಗಾಣಿಕೆ ಮಾಡಂಗಿಲ್ಲ. ಯಾಕೆಂದ್ರೆ ಅವರೇನು ವಸ್ತು ಅಲ್ಲ, ಅವರು ಒಬ್ಬರು ವ್ಯಕ್ತಿ. ಅವರಿಗೆ ಎಲ್ಲ ಹಕ್ಕು ಅಧಿಕಾರಿಗಳನ್ನ ಈ ಸಂವಿಧಾನದಲ್ಲಿ ಕೊಟ್ಟಿದೆ. ಹಾಗಾಗಿ ಅವರೆಲ್ಲರನ್ನೂ ಕೂಡ ಯಾವುದೇ ರೂಪದಲ್ಲಿ ಅವ್ರನ್ನ ದುಡಿಸ್ಕೊಳ್ಳಲು ಮತ್ತೆ ಲೈಂಗಿಕ ಶೋಷಣೆಯನ್ನ ಮಾಡ್ತಕ್ಕಂಥದ್ದು, ಅವ್ರನ್ನ ಏನಾದರೂ ಜೀತ ಪದ್ಧತಿಗೆ ಒಳಪಡಿಸ್ತಕ್ಕಂಥದ್ದು ಈ ಒಂದು ಅಡಿಯಲ್ಲಿ ಅಪರಾಧ ಆಗಿದೆ. ಏನಾದರೂ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರನ್ನ ಬಲವಂತವಾಗಿ ವೇಶ್ಯಾವಾಟಿಕೆಗೆ ದೂಡಿದರೆ, ಸಾಗಣೆ ಮಾಡಿ ಮತ್ತು ಅವ್ರನ್ನೇನಾದರೂ ಲೈಂಗಿಕ ದೌರ್ಜನ್ಯಕ್ಕೆ ಒಳಪಡಿಸಿದರೆ ಅದು ಅಪರಾಧ ಆಗುತ್ತೆ. ಮತ್ತು ಅವರಿಗೆಲ್ಲರಿಗೂ ಕೂಡ ಮನುಷ್ಯರು ಅಂತ ಹೇಳಿ ಟ್ರೀಟ್ ಮಾಡದಂಗೆ ಅವರನ್ನ ಜೀತ ಪದ್ಧತಿಗೆ ಒಳಪಡಿಸಿದರೆ ಅದು ಕೂಡ ಒಂದು ಅಪರಾಧ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಬಡ ಕುಟುಂಬದ ಮಕ್ಕಳು ಮತ್ತು ಕಾರ್ಮಿಕರ ಮಕ್ಕಳನ್ನ ಏನಾದರೂ ಕಡಿಮೆ ಸಂಬಳ ಕೊಟ್ಟವ್ರನ್ನ ಅಲ್ಲೇ ಅವ್ರನ್ನ ಇಟ್ಕೊಂಡು ಸಂಬಳ ಇದ್ದಂಗೆ ಅವ್ರನ್ನ ದುಡಿಸ್ಕೊಳ್ತಕ್ಕಂಥದ್ದು ಕೂಡ ಇದರಡಿಯಲ್ಲಿ ಅಪರಾಧ ಆಗುತ್ತೆ. ಮತ್ತು ಕಟ್ಟಡ ಕೆಲಸ ಮಾಡಿಸ್ತಕ್ಕಂಥದ್ದು, ಮನೆ ಕೆಲಸ ಮಾಡಿಸ್ತಕ್ಕಂಥದ್ದು, ಕಾರ್ಖಾನೆಗಳಲ್ಲಿ ದುಡಿಸ್ತಕ್ಕಂಥದ್ದು ಮತ್ತು ಅಪಾಯಕಾರಿ ಉದ್ಯೋಗಗಳಲ್ಲಿ ಅವ್ರನ್ನ ತೊಡಗಿಸ್ಕೊಳ್ತಕ್ಕಂಥದ್ದು ಇದರಡಿಯಲ್ಲಿ ಅಪರಾಧ ಆಗುತ್ತೆ. ಮತ್ತು ಅವ್ರನ್ನ ಕಳ್ಳ ಸಾಗಾಣಿಕೆ ಮಾಡಿಬಿಟ್ಟು ಅವ್ರು ಏನಾದರೂ ಅಂಗಾಂಗಗಳನ್ನ, ಕಿಡ್ನಿ, ಕಣ್ಣು, ಲಿವರ್ ಈ ತರ ಎಲ್ಲವನ್ನೂ ಕೂಡ ಕರ್ಕೊಂಡು ಕಳ್ಳ ಸಾಗಣೆ ಮಾಡಿದ್ರೆ ಅದು ಕೂಡ ಅಪರಾಧ ಆಗುತ್ತೆ. ಮತ್ತು ಅಸಹಾಯಕ ರುದ್ರನ್ನ ಮತ್ತು ಇತರ ವ್ಯಕ್ತಿಗಳ ಅಂಗಗಳನ್ನು ಕೂಡ ಕಳ್ಳತನ ಮಾಡಿ ಮತ್ತು ಮಾರಾಟ ಮಾಡಿದರೆ, ಮತ್ತು ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಅವರು ಬೆಳೀತಕ್ಕಂಥ ಮಕ್ಕಳನ್ನ ಏನಾದರೂ ಭಿಕ್ಷಾಟನೆಗೆ ಮಕ್ಕಳನ್ನ ಹಚ್ಚಿದ್ರೆ, ಬಳಸ್ಕೊಂಡ್ರೆ ಅದು ಕೂಡ ಇದರಡಿಯಲ್ಲಿ ಅಪರಾಧ ಆಗುತ್ತೆ. ಹಾಗಾಗಿ ಮಕ್ಕಳನ್ನ ಭಯೋತ್ಪಾದನೆ ಚಟುವಟಿಕೆಗೆ ಮತ್ತು ಶಸ್ತ್ರಾಸ್ತ್ರ ತರಬೇತಿಗೆ ಮತ್ತು ಇತರೆ ಅಪರಾಧ ಕೃತ್ಯಗಳಿಗೆ ಅವರನ್ನು ಬಳಸ್ಕೊಂಡ್ರೆ ಅದು ಅಪರಾಧ ಆಗುತ್ತೆ. ಹಾಗಾಗಿ ಈ ಅಪರಾಧವನ್ನ ತಡಿತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಮೂಲಭೂತ ಕರ್ತವ್ಯ ಅಂತ ಹೇಳಿದ್ರೆ ಯಾವುದು ಕೂಡ ತಪ್ಪಾಗಲ್ಲ.
ಹಾಗಾಗಿ ಏನು ಭಾರತದಲ್ಲಿ ಕಳ್ಳ ಸಾಗಾಣಿಕೆ ಇದೆಯಲ್ಲ ಅದನ್ನ ತಡೆಗಟ್ಟೋದಕ್ಕೆ ಇರ್ತಕ್ಕಂಥ ಎಲ್ಲ ಕಾನೂನು ಕ್ರಮಗಳನ್ನ ನಾವೆಲ್ಲರೂ ಕೂಡ ಬಳಸಿ ಮಾನವ ಹಕ್ಕುಗಳನ್ನ ರಕ್ಷಣೆ ಮಾಡಿ ಇವರೆಲ್ಲರನ್ನೂ ಕೂಡ ಬಲಿಪಶುಗಳು ಆಗದಂತೆ ಅವ್ರನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಕಾನೂನಿನಲ್ಲಿ ಇಂಥ ಅಪರಾಧಕ್ಕೆ ಕಠಿಣ ಶಿಕ್ಷೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ನಮ್ಗೇನಾದ್ರೂ ಅಂತ ಅಪರಾಧವನ್ನು ಯಾರಾದ್ರೂ ಮಾಡಿದರೆ ಅವರಿಗೆ 7 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸೋದಕ್ಕೆ ಈ ಕಾನೂನಿನಲ್ಲಿ ಅವಕಾಶ ಇದೆ. ಮತ್ತು MHA ಏನು ಗೃಹ ವ್ಯವಹಾರಗಳ ಸಚಿವಾಲಯಕ್ಕೂ ಕೂಡ ನೀವು ದೂರನ್ನ ನೀಡಬಹುದು. ಮತ್ತು ನಿರ್ಭಯ ನಿಧಿ ಅಂತ ಹೇಳಿ ಅದನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ಮತ್ತೆ ಏನು ಅವರಿಗೆ ಆರ್ಥಿಕ ನೆರವನ್ನು ನೀಡೋದಕ್ಕೆ ಇನ್ನು ಅವರಿಗೆ ಸೂಚನೆ ನೀಡಲಾಗಿದೆ. ಏನು ಅವರು ಜೀತ ಪದ್ಧತಿಗೆ ಒಳಗಾಗಿದಾರಲ್ಲ ಅಂತವರಿಗೆ ಭೂಮಿಯನ್ನು ಕೊಟ್ಟು ಅವರಿಗೆ ಉದ್ಯೋಗವನ್ನು ಕಲ್ಪಿಸ್ಕೊಡೋದಕ್ಕೆ ಇದರಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಮತ್ತೆ ಮಕ್ಕಳೇನಾದರೂ ಆಗಿದ್ರೆ ಅವರಿಗೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಕೊಡೋದಕ್ಕೆ ಈ ಇದರಡಿಯಲ್ಲಿ ಅವಕಾಶ ಇದೆ. ಏನಾದರೂ ನಿಮಗೇನಾದರೂ ಈ ತರ ಏನಾದರೂ ಕಂಡು ಬಂದ್ರೆ, ದೂರುಗಳು ಏನಾದರೂ ಕಂಡು ಬಂದ್ರೆ ನಿಮಗೆ ಅದು ನೀವು ದೂರವಾಣಿ ಸಂಖ್ಯೆಗೆ ಕರೆಯನ್ನ ಮಾಡೋದಕ್ಕೆ ಅವಕಾಶ ಇದೆ. ಗೊತ್ತಲ್ಲ ದೂರವಾಣಿ ಸಂಖ್ಯೆ ಎಷ್ಟು? ಎಷ್ಟು? 1098 1098. ಉಲ್ಟ ಹೇಳಿದ್ರೆ 899. ಈ ದೂರವಾಣಿಗೆ ನೀವು ಕರೆಯನ್ನ ಮಾಡಿದ್ರೆ ಅವ್ರು ಬಂದು ನಿಮಗೆ ಎಲ್ಲ ರೀತಿಯಾದ ಸಹಕಾರವನ್ನ ನೀಡುತ್ತಾರೆ. ಹಾಗಾಗಿ ನಿಮ್ಮ ಸಮೀಪದಲ್ಲಿ ಎಲ್ಲಾದರೂ ಕೂಡ ಮಕ್ಕಳ ಕಳ್ಳ ಸಾಗಾಣಿಕೆ ಕಂಡ್ರೆ ನೀವೆಲ್ಲರೂ ಕೂಡ ಈ ದೂರವಾಣಿಗೆ ಕರೆ ಮಾಡಿ ಆ ಮಕ್ಕಳ ಕಳ್ಳ ಸಾಗಾಣಿಕೆಯನ್ನ ನೀವು ತಡಿಬೇಕು ಅಂತ ಹೇಳಿ ಹೇಳ್ತಾ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.